30 ನಾವೀಗ 560 ಜನಬಳಕೆ ಸ್ಥಳದಲ್ಲಿ ಉಚಿತ ವಿದ್ಯುತ್ ನೀಡ್ತಾ ಇದ್ದೇವೆ. ಸರಿ, ಸುಮಾರು 99 ಬರ್ತಾ ಇದೆ. ಏನೋ ಪ್ರಯುಕ್ತಿಗೆ ನಮ್ಮ ಆರೋಗ್ಯ ಸಂಖ್ಯೆಗೆ ಆ್ಯಡ್ ಮಾಡಬೇಕು. ಇನ್ನೂ ನಮ್ಮ ಅಧಿಕೃತವಾಗಿ ಏನು ಬಂದಿಲ್ಲ ಅಧಿಕೃತವಾಗಿ. ಆದರೆ ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಅಲ್ಲ ವೋಟರ್ ಐ ಡಿ ಲಿಂಕ್ ಮಾಡಬಹುದು ಅನ್ನೋ ಒಂದು ಸದ್ಯದಲ್ಲಿ ಮೀಟಿಂಗ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನಾದರೂ ನಮ್ಮ ಮಾಹಿತಿ ಬಂದರೆ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಸರ್. ನಮ್ಮ 1ನೇ ತಾರೀಕು ರಿಲೀಸ್ ಸ್ಟಾರ್ಟ್ ಆಗ್ತಲ್ಲ, ಅವಾಗ ಅದನ್ನು ನಾವು ಮಾಡ್ತೀವಿ. ಯಾವ ಮಾಹಿತಿ ಏನನ್ನೋದನ್ನ ಅದನ್ನು ನಾನು ಹೇಳ್ತೀನಿ ಅಂತ. ದಯಮಾಡಿ ಎಲ್ಲ ಕಡೆಗೆ ಅಂದರೆ ನಾವು ಹೋದಾಗ ಅದನ್ನ ಮಾಹಿತಿ ಕೊಟ್ಬಿಟ್ರೆ ನಮ್ಗೆ ಏನೋ ಸಾಫ್ಟ್ವೇರ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಆ್ಯಡ್ ಮಾಡೋದು ಅಂತ ಹೇಳಿ ಇನ್ನೂ ಅಧಿಕೃತವಾಗಿ ಬಂದಿಲ್ಲ. ಬಟ್ ಇವತ್ತಿನ ಮೀಟಿಂಗಲ್ಲಿ ಹೇಳಿದ್ದಾರೆ. ಹಾಗೇನಿದ್ರೆ ಹೇಳ್ತೀನಿ ಸರ್. ಈಗ ಮತ್ತೊಂದೇನೋ ಪಾಲಿಸಿ ಬಂತು ಅಂತ ಈಗ ಪಟ್ಟಣ ಪಂಚಾಯತ್ ಅಥವಾ ಇವರಿಗೆ ಗ್ರಾಮ ಪಂಚಾಯತ್ ಪರ್ಮಿಷನ್ ಏನು ಅವಶ್ಯಕತೆ ಇಲ್ಲ. OCCC ಏನಿತ್ತಲ್ಲ ಅದಕ್ಕೆ ಎಕ್ಸೆಪ್ಷನ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು. ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಇವರಿಗೆ ಈ ಒಂದು ಅಧಿಕೃತವಾಗಿ ಒಂದು ಜ್ಞಾಪನ ಪತ್ರ ಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಸದ್ಯ 15 ದಿವಸ ಪಟ್ಟಿ ಅದು ಒಂದು ಪೀರಿಯಡ್ ಕೊಟ್ಟಿದ್ದಾರೆ. ಯಾರು ಬಿಲ್ಡಿಂಗ್ ಕಟ್ಟಿದಾರಲ್ಲ ಅವ್ರಿಗೆ ಪಾಪ ಅವ್ರಿಗೆ ಕರೆಂಟ್ ಇದ್ದಾರೆ ಅಂಥವ್ರಿಗೆ ಅದನ್ನ ಒಂದು ವಿನಾಯಿತಿ ಕೊಟ್ಟು ವಿದ್ಯುತ್ ನೀಡಬೇಕಂತ ಹೇಳಿದ್ದಾರೆ. ಅಂಥವು ನಾವು ಈಗ ನಮ್ಮೆಲ್ಲ ಯಾರ್ಯಾರು ನಮ್ಮ ಸೆಕ್ಷನ್ ಆಫ್ ಕೇಳಿ ಅಂಥವ್ರೆಲ್ಲರೂ ವಿದ್ಯುತ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಇದೊಂದು ಆರ್ಡರ್ ಆಗಿದೆ. ನಮ್ಮವ್ರು ಯಾರಾದರೂ ಇನ್ನೂ ಕರೆಂಟ್ ತಗೊಂಡಿದ್ದು ಅಂದರೆ ಯಾವುದೇ ಗ್ರಾಮ ಪಂಚಾಯತ್ ಪರ್ಮಿಷನ್ ಏನು ಅವಶ್ಯಕತೆ ಇಲ್ಲ. ಪಂಚಾಯತಿ ಇಲಾಖೆಯಿಂದ ಕೂಡ ಕಂದಾಯ ಇಲಾಖೆ ಮಾಡ್ಬಿಡ್ತಂಗೆ ತೋಟದಲ್ಲಿ ಮನೆ ಕಟ್ಟಿರ್ತಾರಲ್ಲ ಅದೆಷ್ಟೇ ಜಾಗ ಇರಲಿ ತೊಂದರೆ ಇಲ್ಲ. ಅವು RTC ಅವ್ರ ಹೆಸರು ಮನೆ ಇರ್ತದೆ ಕರೆಂಟ್ ಕೊಡು. ಬಾಡಿಯಿಂದ ಒಂದು ಇನ್ನೊಂದು ಕಟ್ ಮಾಡಿದ್ರು ಸರ್. ಸರ್ಕಾರ ಮಾಡಿದ್ರೆ ಅಲ್ಲ ಕೇಳಿದ್ರೆ ನೋಡೋದಲ್ಲ. ಅಲ್ಲ ನೀವು ಹೇಳಿದ್ರೆ ಎಲ್ಲ ಸಮಸ್ಯೆ ಆಗ್ತದೆ. ಅಲ್ಲ ಸರ್, RTC ಮೇಲಿನ ಜಂಟಿ ಅಥವಾ ಒಕ್ಕುಮೆ ಇದ್ರೆ ಬೇರೆ ಜಂಟಿ ಇದ್ರೆ ಯಾರಿಗೆ ಕರೆಂಟ್ ಕೊಡ್ಬೇಕಲ್ಲ ಅವ್ರು 3 ಮಂದಿದು ಒಪ್ಪಿಗೆ ಪತ್ರ ಕೊಡೋದು. ನಮ್ಗೆ ಇವ್ರ ಹೆಸರೇ ಕೊಡಲಿಕ್ಕೆ ತೊಂದರೆ ಇಲ್ಲ ಅಂತ. ಈಗ ತಂದೆ ಹೆಸರಿಗೆ ಮಗ ಮನೆ ಕಟ್ಕೊಂಡಿರ್ತಾನೆ, ಅವನೊಂದು ನೋಟಿ ಮಾಡಿಕೊಟ್ರೆ ಆಯ್ತು. ತಂದೆಯವರು ತನ್ನ ಮಗನಿಗೆ ಹೆಸರು ಕೊಡಲಿಕ್ಕೆ ಸಮಸ್ಯೆ ಇಲ್ಲ ಅಂದ್ರೆ ಒಪ್ಪಿಗೆ ಪತ್ರ ಬರ್ಕೊಡ್ತಾರೆ. ಅಲ್ಲಿ ಕಲೆಕ್ಷನ್ ಚಿಕ್ಕಪುರದಿಂದ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಜೋಗದ ನಿರ್ವಹಣೆ ಇದೆ ಅಂತೆ. ಹಂಗಾಗಿ ನಮಗೆ ಸರಿಯಾಗಿ ದಿವಸ ಬೆಳಗ್ಗೆ ಸಂಜೆ ಕರೆಂಟೇ ಇರೋದಿಲ್ಲ. ನಾವೇನಿದ್ರು ಜೋಗದ ಫೋನ್ ಮಾಡ್ಬೇಕು, ಕರೆಂಟ್ ಕೇಳ್ಬೇಕು. ಇಲ್ಲ ಮೇಡಮ್, ಅದು ಮೊದಲಿನೂ ಕೂಡ ಸಿದ್ದಾಪುರದಿಂದ ಲೆಂಡಿಸ್ ಫೀಡರ್ ಆಗ್ತಾ ಇರ್ತದೆ. ಜೋಗದಿಂದ 2 ಫೀಡರ್ ತೊಗೊಂಡಿದ್ವಿ. ಒಂದು ಆ ಕಡೆ ಮಮ್ಮನೆ ಕಡೆ, ಒಂದು ಮಾವಿನಗುಂಡಿ ಕಡೆ. ಈಗ ಅದು ಅಲ್ಲಿ ಅವ್ರದ್ದೊಂದು 25-30 ಟ್ರಾನ್ಸ್ಫಾರ್ಮರ್ ಬರ್ತಾವೆ ಮೆಸ್ಕಾಮ್ದು, ಆಮೇಲೆ ಅವು ಬರ್ತಾವೆ. ಸೊ ಅಲ್ಲಿ ಏನಾದ್ರು ಫಾಲ್ಟ್ ಆದಪ್ಪ ಅಂದ್ರೆ ಸಮಸ್ಯೆ ಆಗ್ತದೆ. ಈಗ ಆಲ್ರೆಡಿ ಲೀಕ್ ಲೈನ್ ಮಾಡಿದ್ವಿ. ಸಿದ್ದಾಪುರದ ಕೊಡ್ಬೋದು, ಮತ್ತೊಂದು ಕುಡದ ಮಟ್ಟದ ಒಂದು ಲೀಕ್ ಲೈನ್ ಮಾಡಿದ್ವಿ, ಅಲ್ಲಿ ಕೊಡೋ ವ್ಯವಸ್ಥೆ ಮಾಡಿದ್ವಿ. ಅದು ಸಾಲ್ವ್ ಮಾಡಿಸ್ತೇವೆ. ಕ್ಲಿಯರ್ ಆಗಿದೆ. ಎನಿ ಟೈಮ್ ಕರೆಂಟ್ ಇರಲ್ಲ, ಬರೀ ಕರೆಂಟ್ ಮಾಡಿಸ್ಬೇಕು. ಅದೇ ಕರೆಂಟ್ ಇರಲ್ಲ ಅಷ್ಟೇ ಮೇಡಮ್. ಅಲ್ಲಿ ಮಾಡಿ ಮುಂದೆ ಅಂತ ಏನು ಅಂಗಡಿ ಅವಲ್ಲ, ಬಿಲ್ಲು ತುಂಬಲ್ಲ. ಮೊನ್ನೆ ಒಂದು ಸಲ ಹೋಗಿ ಎಸ್ಟಿಮೇಟ್ ಮಾಡಿದ್ರೆ 60-70 ಸಾವಿರ ರೂಪಾಯಿ 5,000 ರೂಪಾಯಿ ಬಿಲ್ ಹೋಟೆಲ್ ಇರ್ತಾರಲ್ಲ